ಹಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಂಟೆಂಟ್ ಕ್ಯಾನ್ವಸ್. ಸೊ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಬ್ಯಾಚುಲರ್ಸ್ಗೆಲ್ಲ ಈಸಿಯಾಗಿ ಮಾಡೋವಂಥದ್ದು, ಸಂಡೇಸ್ ಮನೆಯಲ್ಲಿ ಎಲ್ಲರೂ ಇಷ್ಟಪಡೋ ಅಂಥದ್ದು ಎಗ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀವಿ. ಸೊ ವಿಡಿಯೋ ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಮೊಟ್ಟೆಗಳೆಲ್ಲನೂ ಬೇಯಿಸ್ಕೊಂಡು ಈ ಥರ 4 ಪೀಸಾಗಿ ಈ ಥರ ಕಟ್ ಮಾಡಿ ಎಲ್ಲದನ್ನು ಇಟ್ಕೊಳ್ತಾ ಇದ್ದೀವಿ. ಈ ಥರ ಮಾಡಿದರೆ ಮಸಾಲೆ ನೀಟಾಗಿ ಮೊಟ್ಟೆ ಒಳಗಡೆನೂ ಹೋಗುತ್ತೆ. ನಿಮಗೆ ಎಗ್ ಕರಿ ತಿನ್ನುವಾಗ ಎಗ್ ಮಾತ್ರ ಸಪ್ಪೆ ಅನಿಸಲ್ಲ. ಈಗ ಎಗ್ಗಿಗೆ ಮಾತ್ರ ಮಸಾಲೆ ಹಾಕೋಣ. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೊಂದು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರು, ಜಾಸ್ತಿ ಮಾಡ್ಕೊಂಡಲ್ಲಿ ನೋಡಿ ಹೆಂಗಾಯ್ತಂತ. ಒಂದು ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪೌಡರ್. ಇದು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ರೆ ಒಂದೇ ಸಲ ಖಾರ ಪುಡಿ ಕಪ್ಪಗಾಗ್ಬಿಡುತ್ತೆ. ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಕಟ್ ಮಾಡ್ಕೊಂಡಿರೋ ಎಲ್ಲ ಮೊಟ್ಟೆಗಳನ್ನು ಬಟ್ ಅದು ತಿನ್ನಿ ತುಂಬ ಟೇಸ್ಟಿ ಆಗುತ್ತೆ ಅಂತ ಆಗಿದೆ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ನೀಟಾಗಿ ಎಗ್ಗಿಗೆ ಹಾಕಬೇಕು. ಈ ಥರ ನೀಟಾಗಿ ಮೊಟ್ಟೆಗೆ ಮಸಾಲೆ ಎಲ್ಲ ಎತ್ತಿದ ಮೇಲೆ ಇದೊಂದು ಸಪ್ರೇಟಾಗಿ ಎತ್ತಿಟ್ಕೊಂಡು ಇದೇ ಪ್ಯಾನಿಗೆ ಒಗ್ಗರಣೆ ಹಾಕೋಣ. ಪಾತ್ರೆ ಜಾಸ್ತಿ ಆಗೋಣ, ಮನೆಗೆ ಬೈಯೋಣ. ಪ್ಯಾನ್ಗೆ ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1-2 ಬ್ಲ್ಯಾಕ್ ಏಲಕ್ಕಿ ಮತ್ತೊಂದು ಸ್ವಲ್ಪ ಚಕ್ಕೆ. ನೀವು ಬೇರೆ ಯಾವುದಾದ್ರೂ ಮಸಾಲೆ ಐಟಮ್ ಬೇಕಂದರೆ ಹಾಕ್ಬೋದು. ಲವಂಗ ಮತ್ತು ಮೆಣಸು 2 ಹಾಕ್ತಿದ್ದೀನಿ. 1 ನಿಮಿಷ ಇದು ಫ್ರಾಗ್ರೆನ್ಸ್ ಎಲ್ಲ ಬರೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಜೀರಿಗೆ ಹಾಕೋಣ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಫ್ರೆಂಡ್ಸ್ ಜಾಸ್ತಿ ಹಾಕ್ಬಿಟ್ರು. ಆ ಜೀರಿಗೆ ಘಮ ಅಂತ ಅನ್ನುವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು 4 ಈರುಳ್ಳಿ ತೊಗೊಂಡಿದ್ದೀವಿ. ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈರುಳ್ಳಿ ಬೇಯಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಆಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, ಖಾರ ನೋಡ್ಕೊಂಡು ಹಾಕಿ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಸಾಂಬಾರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ. ಇದಕ್ಕೆ ಒಂದು 100 ml ಅಷ್ಟು ಕರ್ಡ್ ಹಾಕ್ತಿದ್ದೀನಿ. ಕರ್ಡ್ ಮತ್ತು ಈ ಮಸಾಲದು ಎಲ್ಲದ್ರದ್ದು ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಇನ್ ಕೇಸ್ ಏನಾದರೂ ಇದು ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂತ ಅಂದರೆ ನೀವು ಇವಾಗ ಒಂದು ಸ್ವಲ್ಪ ನೀರು ಹಾಕೋಬಿಟ್ಟು ಕುದಿಸ್ಕೊಳ್ಳಿ. ಹಸಿ ಬಂದಿದೆ ಅಲ್ಲ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಪುಡಿ ಹಾಕ್ತಿದ್ದೀನಿ. ಕಡಲೆಪುಡಿ ಏನಂದರೆ, ಈಗ ನಾವು ಬೇಬಿ ಕಾರ್ನ್ ಮಂಚೂರಿ ಎಲ್ಲ ಮಾಡುವಾಗ ಕಾರ್ನ್ಫ್ಲೋರ್ ಹಾಕ್ತೀವಲ್ಲ, ಅದು ಯಾಕೆ ಹಾಕ್ತೀವಿ? ಸ್ವಲ್ಪ ಥಿಕ್ನೆಸ್ ಕೊಡೋದಕ್ಕೆ ಅಂತ ಹಾಕ್ತೀವಲ್ಲ, ಅದೇ ಥರ ಈ ಕಡಲೆಪುಡಿ ಕೂಡ ಆ್ಯಕ್ಟ್ ಮಾಡುತ್ತೆ. ಸೊ ಇದೊಂದು ಅರ್ಧ ಸ್ಪೂನಷ್ಟು ಹಾಕಿ. ಇನ್ ಕೇಸ್ ಏನಾದರೂ ಕಡಲೆಪುಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಕು ವಿಡಿಯೋ ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಗ್ರೇವಿ ರೆಡಿಯಾಗಿದೆ. ಆವಾಗಲೇ ನಾವು ಸಾಲ್ಟ್ ಹಾಕಿರೋದ್ರಿಂದ ಇವಾಗ ಎಷ್ಟು ಬೇಕಷ್ಟು ಟೇಸ್ಟ್ ನೋಡ್ಕೊಬಿಟ್ಟು ಒಂದು ಸ್ವಲ್ಪ ಹಾಕೋಣ. ಇದು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊ ಈ ಗ್ರೇವಿಗೆ ನಾವು ಫ್ರೈ ಮಾಡ್ಕೊಂಡ್ವಲ್ಲ ಆ ಎಗ್ಗೆಲ್ಲನೂ ಹಾಕೋಣ. ಸೊ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅದು ನೀಟಾಗಿ ಮಸಾಲೆ ಎಗ್ಗಿಗೆ ಆಗಲಿ.
ಅದಾದಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೋಬೋದು. ಚೆನ್ನಾಗಿದೆಯಾ ಪಿಕು? ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಿದೆ. ನಿಮ್ಗೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಬೇಕಂತಂದರೆ ಹಾಕ್ಕೊಳ್ಳಿ. ಬಟ್ ಕಡಲೆ ಪುಡಿ ಹಾಕಿದ್ರೆ ಏನಂದರೆ ಅದು ಹಂಗೆ ಇಟ್ಟಿದ್ರೂ ಆಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ನನಗೆ ನಮ್ಮ ಮನೆಯಲ್ಲಿ ಇಷ್ಟು ಸಾಕಂತ. ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಇಷ್ಟೇ ಎಗ್ ಕರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.